ಗಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ ನಾಳೆ ಪ್ರತಿಯೊಬ್ರು ಡಾಕ್ಟರ್, ಅದು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಇರಬಹುದು, ಅಥವಾ ಆಂಕೋ ಸರ್ಜನ್ ಇರಬಹುದು, ಅಥವಾ ನ್ಯೂರೋ ಫಿಸಿಷಿಯನ್ ಇರಬಹುದು, ಅಥವಾ ನ್ಯೂರೋ ಸರ್ಜನ್ ಇರಬಹುದು, ಎಲ್ಲರೂ ಏನ್ ಹೇಳ್ತಾ ಇದೆ ಅಂದ್ರೆ ಗಟ್ ಹೆಲ್ತ್ ಗಟ್ ಹೆಲ್ತ್ ಗಟ್ ಹೆಲ್ತ್ ಅಂತ. ಸೊ ತಮಗೆ ಆಶ್ಚರ್ಯ ಆಗಿರ್ಬೋದು, ಇದು ಗಟ್ ಹೆಲ್ತ್ ಅಂದ್ರೆ ಏನಪ್ಪ, ಇಷ್ಟೆಲ್ಲಾ ಜನ ಗಟ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನ್ಯೂರೋ ಫಿಸಿಷಿಯನ್ ಗಟ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಗಟ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ಗಟ್ ಹೆಲ್ತ್ ಅಂದ್ರೆ ಏನು? ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಫರ್ಟಿಲಿಟಿ ಎಕ್ಸ್ಪರ್ಟ್, ಬ್ಯಾಂಗ್ಳೂರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಆಯುರ್ವೇದ್ನಲ್ಲಿ ಗಟ್ ಹೆಲ್ತ್ ಬಗ್ಗೆ ಏನ್ ಹೇಳಿದೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಗಟ್ ಹೆಲ್ತ್ ಮತ್ತು ಸೆಕ್ಸುವಲ್ ಪ್ರಾಬ್ಲಮ್, ಇದ್ರ ಎರಡರ ಒಳಗಡೆ ಸಂಬಂಧ ಇದೆ. ನಿಮ್ ಸೆಕ್ಸ್ ಪವರ್ ಚೆನ್ನಾಗಿರ್ಬೇಕಂದ್ರೆ ನಿಮ್ ಗಟ್ಸ್ ಚೆನ್ನಾಗಿರ್ಬೇಕು. ಸರ್, ಇದು ಗಟ್ ಅಂತ ಹೇಳ್ತಾರೆ. ಇದು ಗಟ್ ಅಂದ್ರೆ ಏನು? ಗಟ್ ಅಂದ್ರೆ ನಮ್ ಡೈಜೆಸ್ಟಿವ್ ಸಿಸ್ಟಮ್. ಅದರಲ್ಲಿ ಡೀಪ್ ಆಗಿ ಹೋದ್ರೆ ನಮ್ ಅನ್ನ ಕರಳುಗಳು, ಅದು ಸ್ಮಾಲ್ ಇಂಟೆಸ್ಟೈನ್ ಇರಬಹುದು ಅಥವಾ ಲಾರ್ಜ್ ಇಂಟೆಸ್ಟೈನ್ ಇರಬಹುದು. ಸೊ ಗಟ್, ಇವಾಗ ನಾನು ಒಂದು ಇಮೇಜ್ ತೋರಿಸ್ತಿದ್ದೀನಿ ಟಿವಿ ಸ್ಕ್ರೀನ್ ಮೇಲೆ. ಇದು ನಮ್ ಆಮಾಶಯ, ಸ್ಟಮಕ್. ನಾವು ಏನೋ ತಿಂದಿದ್ವಿ, ಇಲ್ಲಿಂದ ಯಾವಾಗ ಏನಾಗುತ್ತೆ, ಇದು ಗಟ್ ಒಳಗಡೆ ಎಂಟ್ರಿ ಮಾಡುತ್ತೆ. ಏನ್ ತಿಂದಿದ್ರ ಏನಿದಿಲ್ಲ ಆಹಾರ, ಅದು ರಸ ಸ್ಲೋಲಿ ಗಟ್ಸ್ ಅಬ್ಸಾರ್ಬ್ ಮಾಡುತ್ತೆ. ದೆನ್ ಇದನ್ನ ಲಿವರ್ ಕಡೆ ಕಳಿಸುತ್ತೆ, ಮತ್ತು ಲಿವರ್ ನಲ್ಲಿ ಅಲ್ಲಿ ಸಿಂಥೆಸಿಸ್ ಆಗ್ಬಿಟ್ಟು ಬಾಡಿನಲ್ಲಿ ಎಲ್ಲೆಲ್ಲಿ ಎನರ್ಜಿನ ಸಪ್ಲೈ ಮಾಡಬೇಕು ಅದು ಚೈನ್ ಸಪ್ಲೈ ಕೆಲಸ ಏನುತ್ತೆ ಲಿವರ್ ಮಾಡುತ್ತೆ. ಸೊ ಇದು ಗಟ್ ಡ್ಯಾಮೇಜ್ ಆದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರುತ್ತೆ. ಆಯುರ್ವೇದ್ನಲ್ಲಿ ಅದಕ್ಕಾಗಿನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿಯೊಂದು ಕಾಯಿಲೆ ಏನಿದೆಯಲ್ಲ ಅದಕ್ಕೆ ಮೂಲನೇ ಅಂದ್ರೆ ಅಗ್ನಿ. ಡೈಜೆಸ್ಟಿವ್ ಫೈರ್ ಅಥವಾ ಡೈಜೆಸ್ಟಿವ್ ಜ್ಯೂಸ್ ನ ಆಯುರ್ವೇದ್ನಲ್ಲಿ ಬ್ರಾಡರ್ ಅಸ್ಪೆಕ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅಗ್ನಿ ಅಂತ ಹೇಳಿದ್ದಾರೆ. ರೋಗಸ್ಯ ಮೂಲ ಅಗ್ನಿ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಕಾಯಿಲೆಗೆ ಮೂಲ ಅಂದ್ರೆ ಅದು ಅಗ್ನಿ. ಸೊ ಇವಾಗ ನಾನು ಬ್ರೀಫ್ಲಿ ನಿಮ್ ಗಟ್ ಡ್ಯಾಮೇಜ್ ಆದ್ರೆ ಏನೇನ್ ಸಮಸ್ಯೆ ಆಗ್ಬಹುದು? ಫಸ್ಟ್ ಅಂಡ್ ಫಾರ್ಮೋಸ್ಟ್, ಹೊಟ್ಟೆ ಉಬ್ರ ಬರೋದು, ತೇಗ್ ಬರೋದು, ಹೊಟ್ಟೆನಲ್ಲಿ ಗ್ಯಾಸಸ್ ಫೀಲ್ ಆಗೋದು, ಕಾನ್ಸ್ಟಿಪೇಷನ್ ಫೀಲ್ ಆಗೋದು, ಬ್ಲೋಟೆಡ್ ಅಬ್ಡಮೆನ್, ಸಮ್ ಹೌ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾವಾಗ ಅಬ್ಡೋಮೆನ್ ಸರಿಗಿಲ್ಲ ನೋಡಿ, ಸೇಮ್ ಅಬ್ಡೋಮೆನ್ ಏನ್ ಮಾಡುತ್ತೆ, ಲೋವರ್ ದ ಟ್ರ್ಯಾಕ್, ಜೆನೈಟಲ್ಸ್ ಏನ್ ನಮ್ಮ ಆರ್ಗನ್ ಇದೆ, ಅದು ಪಿನಿಸ್ ಇರಬಹುದು, ಅದಕ್ಕೆ ರಕ್ತ ಸಂಚಾಲನಲ್ಲಿ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಓವರ್ ಆಲ್ ಸೆಕ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಸೆಕ್ಸುವಲ್ ಡಿಸ್ಫಂಕ್ಷನ್ ಇರುತ್ತೆ. ಅದಕ್ಕೆ ಗಟ್ ಹೆಲ್ತ್ ಚೆನ್ನಾಗಿದ್ರೆ ಏನೇನ್ ಆಗಬಹುದು ಅಂದ್ರೆ, ಫಸ್ಟ್ ಬೆಟರ್ ದ ಗಟ್, ಬೆಟರ್ ದ ಹಾರ್ಮೋನ್ ಬ್ಯಾಲೆನ್ಸ್. ಎಷ್ಟು ಗಟ್ ಚೆನ್ನಾಗಿದೆ ಅಷ್ಟೇ ಹಾರ್ಮೋನ್ ಚೆನ್ನಾಗಿದೆ. ಬಿಕಾಸ್ ಗಟ್ ಅಂಡ್ ಬ್ರೈನ್ ಪಾತ್ವೇ, ಇದು ವಿಷಯ ಮಾತಾಡಿದ್ರೆ ತುಂಬಾ ಲಾಂಗ್ ಆಗುತ್ತೆ ಅಂತ ನಾನು ಶಾರ್ಟ್ ನಲ್ಲಿ ಹೇಳ್ತಾ ಇದ್ದೀನಿ. ಎರಡನೇದಂದ್ರೆ ಗುಡ್ ಬ್ಲಡ್ ಸರ್ಕ್ಯುಲೇಷನ್. ನಿಮ್ ಡೈಜೆಷನ್ ಎಷ್ಟು ಚೆನ್ನಾಗಿದೆ ಅಷ್ಟೇ ನಿಮ್ಗೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಬಾಡಿನಲ್ಲಿ ಚೆನ್ನಾಗಿರುತ್ತೆ. ನಿಮ್ ಗಟ್ ಎಷ್ಟು ಚೆನ್ನಾಗಿದೆ ಅಷ್ಟೇ ಲೋವರ್ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಇರುತ್ತೆ. ನಿಮ್ ಗಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಿಮ್ ಇಮ್ಯುನಿಟಿ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಸೈನ್ ಅಪ್ ಅನ್ಹೆಲ್ದಿ ಗಟ್, ನಿಮ್ ಗಟ್ಸ್ ನಲ್ಲಿ ಸಮಸ್ಯೆ ಇದ್ರೆ, ಡೈಜೆಷನ್ ನಲ್ಲಿ ವೀಕ್ನೆಸ್ ಇದ್ರೆ ಏನೇನ್ ಲಕ್ಷಣ ಕಂಡು ಬರ್ಬೋದು? ಫಸ್ಟ್ ಬ್ಲೋಟಿಂಗು, ಗ್ಯಾಸಸ್, ಕಾನ್ಸ್ಟಿಪೇಷನ್. ಎರಡನೇದು ಅಸಿಡಿಟಿ ಮತ್ತು ಇಂಡೈಜೆಷನ್. ಮೂರನೇದು ಲೋವರ್ ಎನರ್ಜಿ ಮತ್ತು ಫೆಟಿಗ್, ಏನ್ ಕೆಲಸ ಮಾಡಕ್ ಮನ್ಸೇ ಆಗಲ್ಲ, ಸುಸ್ತಾಗಿ ಇರುತ್ತ. ಮತ್ ಮೂಡ್ ಸ್ವಿಂಗ್ ಮತ್ತು ಸ್ಟ್ರೆಸ್. ಆಮೇಲೆ ಲೋ ಲಿಬಿಡೋ ಮತ್ತು ಎರೆಕ್ಷನ್ ಪ್ರಾಬ್ಲಮ್. ದೀಸ್ ಆಲ್ ಆರ್ ದ ಗಟ್ ಪ್ರಾಬ್ಲಮ್. ಸೊ ಗಟ್ ಬಗ್ಗೆ ಇನ್ನ ಸ್ವಲ್ಪ ನಾನು ಡೀಟೇಲ್ ಆಗಿ ಹೋಗ್ತೀನಿ. ಒಂದು 3 or 4 minutes ಆಗ್ಬಹುದು. ಬಟ್ ವೈ ಐ ಆಮ್ ಫೋಕಸಿಂಗ್ ಆನ್ ದಿಸ್ ಟಾಪಿಕ್, ಬಿಕಾಸ್ ಒನ್ಸ್ ಯು ನೋ ನನ್ನ ಲೈಂಗಿಕ ಸಮಸ್ಯೆ ನನ್ನ ಡೈಜೆಷನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ವೆನ್ ಯು ಟೇಕ್ ಕೇರ್ ಇಟ್ ಪ್ರಾಪರ್ಲಿ, ಯಾವಾಗ ಏನಾಗುತ್ತೆ ನಿಮ್ಗೆ, ದ ಬೆಟರ್ ದ ಡೈಜೆಷನ್, ಬೆಟರ್ ದ ಸ್ಲೀಪ್, ಬೆಟರ್ ದ ಸೆಕ್ಸುವಲ್ ಪ್ರಾಬ್ಲಮ್, ನಿಮ್ಗೆ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಒಂದು 8-10 ಸ್ಲೈಡ್ಸ್ ಮಾಡಿದ್ದೀನಿ ನಾನು. ಫಸ್ಟ್ ಸ್ಲೈಡ್ ನಲ್ಲಿ ಏನಂದ್ರೆ ಗಟ್ ಹೆಲ್ತ್ ಅಂಡ್ ಸಿಸ್ಟಮಿಕ್ ಹೆಲ್ತ್.
ಡೈಜೆಷನ್ ಎಷ್ಟು ಚೆನ್ನಾಗಿದೆ ಓವರ್ ಆಲ್ ನಮ್ಮ ಬಾಡಿ ಅಷ್ಟೇ ಚೆನ್ನಾಗಿರುತ್ತೆ. ವೈ ಗಟ್ ಹೆಲ್ತ್ ಈಸ್ ಮ್ಯಾಟರ್ಸ್. ಯಾಕೆ ಗಟ್ ಹೆಲ್ತ್ ಮ್ಯಾಟರ್ ಆಗುತ್ತೆ ಅಂದ್ರೆ ಮಿತ್ರರೇ, ಗಟ್ ಕಂಟೈನ್ಸ್ ಟ್ರಿಲಿಯನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದರಲ್ಲಿ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಟ್ರಿಲಿಯನ್ಸ್. ಎರಡನೇದು ಇನ್ಫ್ಲೂಯೆನ್ಸ್ ಡೈಜೆಷನ್ ಅಂಡ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ತಾವು ಏನ್ ಆಹಾರ ತೊಳ್ತೀರಾ ಅದು ಜೀರ್ಣ ಮಾಡಬೇಕು ಮತ್ತು ಅದು ಅಬ್ಸರ್ವ್ ಮಾಡ್ಬೇಕಾದ ಕೆಲಸ ಅಂದ್ರೆ ಗಟ್ಸ್ದು. ಅಫೆಕ್ಟ್ ದ ಇಮ್ಯುನಿಟಿ ಅಂಡ್ ಮೆಟಾಬಲಿಸಮ್. ಗಟ್ಸ್ ನಲ್ಲಿ ಸಮಸ್ಯೆ ಇದ್ರೆ ಬಾಡಿದ ರೋಗ ಪ್ರತಿಕಾರಕ ಶಕ್ತಿ ವೀಕ್ ಆಗುತ್ತೆ ಮತ್ತು ಓವರ್ ಆಲ್ ಮೆಟಾಬಲಿಸಮ್ ಬಾಡಿನಲ್ಲಿ ಏನಿರುತ್ತಲ್ಲ ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಆಮೇಲೆ ಮೂರನೇದೇನಂದ್ರೆ ದ ಗಟ್ ಏನಿದೆಯಲ್ಲ ಮೈಕ್ರೋಬಯಾಮ್, ಬ್ಯಾಕ್ಟೀರಿಯಾ, ವೈರಸಸ್, ಫಂಗಸ್, what it does is maintain an intestinal balance, help the digestion and dietary fibers, produce beneficial metabolism and supports immune regularization. Function of healthy gut. ಒಂದು ಹೆಲ್ದಿ ಗಟ್ ಇದ್ರೆ ಏನೇನು ಮಾಡಬಹುದು? ಓವರ್ ಆಲ್ ನಮ್ ಏನ್ ಊಟ ಮಾಡ್ತೀವಿ ಅದನ್ನ ಡೈಜೆಸ್ಟ್ ಮಾಡುತ್ತೆ ಒಂದು. ಎರಡನೇದು ಬಾಡಿನಲ್ಲಿ ಏನು ವೈಟಮಿನ್ ಪ್ರೊಡಕ್ಷನ್ ಇದೆ ಅದನ್ನು ಏನ್ ಮಾಡುತ್ತೆ, ಗಟ್ಸ್ ಹೆಲ್ಪ್ ಮಾಡುತ್ತೆ. ಮೂರನೇದು ಪ್ರೊಟೆಕ್ಟ್ ಅಗೇನ್ಸ್ಟ್ ಹಾರ್ಮ್ಫುಲ್ ಮೈಕ್ರೋಬ್ಸ್. ನಾವು ಏನೋ ತಿನ್ನುವಾಗ ಆಕ್ಸಿಡೆಂಟ್ಲಿ ಸಮ್ ಟೈಮ್ ಬ್ಯಾಕ್ಟೀರಿಯಾ ಹೋಗುತ್ತೆ, ಸಮ್ ಟೈಮ್ ವೈರಸ್ ಹೋಗುತ್ತೆ, ಸಮ್ ಟೈಮ್ ಮತ್ ಅದರ್ ಪ್ರೋಟೋಜುವಾಸ್ ಹೋಗುತ್ತೆ. ಆ ಟೈಮ್ ನಲ್ಲಿ ಈ ಗಟ್ ಏನ್ ಮಾಡುತ್ತೆ, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ಅಗೇನ್ಸ್ಟ್ ದಟ್ ಪರ್ಟಿಕ್ಯುಲರ್ ಮೈಕ್ರೋ ಆರ್ಗ್ಯಾನಿಸಮ್. ಆಮೇಲೆ ಮೇಂಟೈನ್ ಆಫ್ ಇಂಟೆಸ್ಟೈನಲ್ ಬ್ಯಾರಿಯರ್. ಓವರ್ ಆಲ್ ನಮ್ಮ ಬಾಡಿನಲ್ಲಿ ಏನ್ ಬರಬೇಕು, ಏನ್ ಹೊರಗಡೆ ಹೋಗ್ಬೇಕು, ಇದರದ್ದು ಏನಿದೆಯಲ್ಲ ಡಿಸಿಷನ್ ಗಟ್ ಮಾಡುತ್ತೆ. ಆಮೇಲೆ ಆಕ್ಸಿಸ್ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ. ಗಟ್ ಮತ್ ಗಟ್ ದಿಂದ ಏನೇನ್ ಕನೆಕ್ಷನ್ ಇರುತ್ತೆ ಇವತ್ತು ನಾಳೆ ಸ್ಟಡಿ ಆಗ್ತಾ ಇದೆ. ಆಯುರ್ವೇದದಲ್ಲಿ ತುಂಬಾ ಹಳೆ ಕಾಲದಿಂದನೇ ಹೇಳಿದ್ದಾರೆ, ರೋಗಸ್ಯ ಮೂಲ ಕಾರಣ ಅಗ್ನಿ ಅಂತ. ಇಲ್ಲಿ ನೋಡಿ, ಇವಾಗ ಗಟ್ ಬ್ರೈನ್ ಆಕ್ಸೆಸ್ ಇವತ್ ನಾಳೆ ಎಷ್ಟೋ ಸೈಂಟಿಸ್ಟ್, ಎಷ್ಟೋ ನ್ಯೂರೋ ಸರ್ಜನ್, ಎಷ್ಟೋ ನ್ಯೂರೋ ಫಿಸಿಷಿಯನ್ ಮಾತಾಡ್ತಾ ಇದ್ದಾರೆ. ಅಲ್ಜೈಮರ್ಸ್ ತಗೊಳ್ಳಿ, ಪಾರ್ಕಿನ್ಸಿನಿಸಮ್ ತಗೊಳ್ಳಿ, ಓವರ್ ಆಲ್ ನ್ಯೂರೋ ಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಆರ್ ಸ್ಟಾರ್ಟಿಂಗ್ ವಿತ್ ಗಟ್ಸ್ ಅಂತ. ದೇ ಆರ್ ಕಮಿಂಗ್ ವಿತ್ ಎ ನ್ಯೂ ಥಿಯರಿ, ಇಟ್ ಈಸ್ ಕಾಲ್ಡ್ ಆಸ್ ಗಟ್ ಬ್ರೈನ್ ಆಕ್ಸಿಸ್ ಅಂತ. ಸೊ ನಿಮ್ ಗಟ್ ದಿಂದ ನಿಮ್ ಮೆದುಳಿಗೆ ಡೈರೆಕ್ಟ್ ಕನೆಕ್ಷನ್ ಆಗಿದೆ ಒಂದು. ಎರಡನೇದು ಗಟ್ ಮತ್ತೆ ಇಮ್ಯೂನ್ ಆಕ್ಸೆಸ್ ಅಂತ. ನಿಮ್ ಬಾಡಿದು ರೋಗ ಪ್ರತಿಕಾರಕ ಶಕ್ತಿ ಚೆನ್ನಾಗಿರ್ಬೇಕು, ಇಮ್ಯುನಿಟಿ ಚೆನ್ನಾಗಿರ್ಬೇಕಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಅಂಡ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ದ ಯುವರ್ ಗಟ್ಸ್. ಮೂರನೇದು ಗೆಟ್ ಮೆಟಾಬಾಲಿಕ್ ಆಕ್ಸಿಸ್. ನಿಮ್ ಜೀರ್ಣ ಶಕ್ತಿ ಎಷ್ಟಿದೆ ಅಷ್ಟೇ ನಿಮ್ ಬಾಡಿನಲ್ಲಿ ಫ್ಯಾಟ್ ಕಡಿಮೆ ಇದೆ, ಅಷ್ಟೇ ನಿಮ್ ಬಾಡಿನಲ್ಲಿ ಫ್ಯಾಟಿ ಲಿವರ್ ಇಲ್ಲ, ಅಷ್ಟೇ ನಿಮ್ ಸ್ಕಿನ್ ನಲ್ಲಿ ಕಾಂತಿ ಇದೆ, ಮುಖ ಮೇಲೆ ಪಿಗ್ಮೆಂಟೇಷನ್ಸ್ ಇಲ್ಲ, ಬೇರೆ ಬೇರೆ ಸ್ಕಿನ್ ಕಾಯಿಲೆಗಳಿಲ್ಲ, ಚರ್ಮ ರೋಗಗಳಿಲ್ಲ, ಬಿಕಾಸ್ ಯುವರ್ ಗಟ್ ಈಸ್ ಫೈನ್. ಆಮೇಲೆ ಗಟ್ ಲಿವರ್ ಆಕ್ಸಿಸ್. ಇದು ಹೇಳ್ಬೇಕಂದ್ರೆ ಇವತ್ ನಾಳೆ 85 to 90% ಪ್ರಾಬ್ಲಮ್ ಆಗೋದೇ ಲಿವರ್ ದಿಂದ. ಇವತ್ 10 ಜನರಿಗೆ ನೀವು ರೋಡ್ ನಲ್ಲಿ ಸ್ಟಡಿ ಮಾಡಿದ್ರೆ ಅದರಲ್ಲಿ 8 ಜನರಿಗೆ ಫ್ಯಾಟಿ ಲಿವರ್ ಇದೆ. ಇದೇ ಫ್ಯಾಟಿ ಲಿವರ್ ದಿಂದ ಶುಗರ್ ಬರ್ತಾ ಇದೆ, ಇದೇ ಫ್ಯಾಟಿ ಲಿವರ್ ದಿಂದ ಬಾಡಿನಲ್ಲಿ ಚರ್ಮ ಕಾಯಿಲೆ ಬರ್ತಾ ಇದೆ, ಇದೇ ಫ್ಯಾಟಿ ಲಿವರ್ ದಿಂದ ವೇಟ್ ಗೇನ್ ಆಗ್ತಾ ಇದೆ, ಇದೇ ಫ್ಯಾಟಿ ಲಿವರ್ ದಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದು ಪುರುಷರಿರ್ಲಿ ಮಹಿಳೆಯರಲ್ಲಿ ಇಬ್ರುನಲ್ಲಿ ಸೇಮ್ ವೇ. ಪುರುಷರಲ್ಲಿ ಏನಾಗ್ತಾ ಇದೆ, ಒಬೆಸಿಟಿ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, BP ಬರ್ತಾ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ, ಡಿಸ್ಲಿಪಿಡಿಮೆ ಆಗ್ತಾ ಇದೆ, ಥೈರಾಯ್ಡ್ ಬರ್ತಾ ಇದೆ. ಇಸ್ ಆಲ್ ಬಿಕಾಸ್ ಗಟ್ ಸರಿ ಇಲ್ಲ. ವಾಟ್ ಆರ್ ದ ಕಾಜಸ್ ಆಫ್ ಪೂರ್ ಗಟ್? ಇದು ಪೂರ್ ಗಟ್ ಆಗ್ಬೇಕಂದ್ರೆ ಏನೇನ್ ಕಾಜಸ್ ಇರಬಹುದಾ? ಸೊ ಫಸ್ಟ್ ಏನಂದ್ರೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್. ಇವತ್ ನಾಳೆ ನಾವು ಮತ್ ನಮ್ಮ ಮಕ್ಕಳು ಏನ್ ತಿಂತಾ ಇದೀವಲ್ಲ, ಅಲ್ಟ್ರಾ ಪ್ರೊಸೆಸ್ಡ್. ಪ್ರತಿ ಒಂದು ಏನ್ ತಿಂದ್ರೂ ಅದರಲ್ಲಿ ಪ್ರೊಸೆಸ್ ಜಾಸ್ತಿ. ಬರೀ ಫ್ರೈಡು, ಜಂಕು, ಆಯಿಲು, ಪ್ಯಾಕೆಟ್ ಫುಡ್ಡು. ಆಯಿಲ್ ಎಲ್ಲ ನಾವು ಇವತ್ತು ಏನ್ ಯೂಸ್ ಮಾಡ್ತೇವಲ್ಲ, ಗಾನ ಆಯಿಲ್ ಯಾರೋ ಯೂಸ್ ಮಾಡ್ತಲ್ಲ, ಏನಿದ್ರು ಸಿಂಥೆಟಿಕ್ ಆಯಿಲ್ ಅದು. ಎರಡನೇದಂದ್ರೆ ಎಕ್ಸೆಸ್ ಶುಗರ್ ಇಂಟೇಕ್.
ಏನೋ ತಿಂದ್ವಿ, ಬೇಕರಿ ಐಟಮ್ಸು ಇವೆಲ್ಲ ಏನ್ ತಿಂದ್ರು ಅದರಲ್ಲಿ ಹೈ ಶುಗರ್ ಕಂಟೆಂಟ್. ಕೋಕ್ ತಗೊಳ್ಳಿ, ಯಾವುದೋ ಒಂದು ಸಾಫ್ಟ್ ಡ್ರಿಂಕ್ ತಗೊಳ್ಳಿ, ಅದರಲ್ಲಿ ಹೈ ಶುಗರ್ ಇದೆ. ಮೂರನೇದು ಲೋವರ್ ಫೈಬರ್ ಡೈಟ್. ನಾವು ಇವತ್ತು ಏನೋ ತಿಂತಾ ಇದೀವಿ ಅಂದ್ರೆ ಅದರಲ್ಲಿ ಫೈಬರ್ಸ್ ಇಲ್ಲ. ನಾಲ್ಕನೇದು ಕ್ರೋನಿಕ್ ಸ್ಟ್ರೆಸ್. ಸೊ ಜಾಸ್ತಿ ಸ್ಟ್ರೆಸ್ ಆದ್ರೆ ಡೈಜೆಷನ್ ವೀಕ್ ಆಗುತ್ತೆ. ಆಮೇಲೆ ಇನ್ ಅಡಿಕ್ವೇಟ್ ಸ್ಲೀಪ್. ಕರೆಕ್ಟ್ ಆಗಿ ನಾವು ಮಲಗ್ತಾ ಇಲ್ಲ. ಮೊಬೈಲ್ ಬಂದಿದೆ, ಸ್ಮಾರ್ಟ್ ಫೋನ್ಸ್ ಇದೆ, ರಾತ್ರಿ 11 ಗಂಟೆ 12 ಗಂಟೆಗೆ ಇನ್ಸ್ಟಾನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದೀವಿ. ದಟ್ ವಾಟ್ ಇಟ್ ಈಸ್ ಏನ್ ಮಾಡ್ತಾ ಇದೆ, ಸೈಡ್ ಎಫೆಕ್ಟ್ ಅಂದ್ರೆ ನಮ್ ನಿದ್ದೆನ ಹಾಳು ಮಾಡ್ತಾ ಇದೆ. ಆಮೇಲೆ ಸೆಡೆಂಟರಿ ಲೈಫ್ ಸ್ಟೈಲ್. ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ, ಡಾಕ್ಟರ್ ಇದ್ದೀರಾ, ಅಡ್ವೊಕೇಟ್ ಇದ್ದೀರಾ, ಮೋಸ್ಟ್ಲಿ ಲೈಫ್ ಸ್ಟೈಲ್ ನಲ್ಲಿ ವ್ಯಾಯಾಮ ಇಲ್ಲ, ಅದರಿಂದನೂ ಡೈಜೆಷನ್ ವೀಕ್ ಆಗ್ತಾ ಇದೆ. ಆಮೇಲೆ ಎಕ್ಸೆಸಿವ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇರಬಹುದು. ಆಮೇಲೆ ಅನ್ನೆಸೆಸರಿ ಆಂಟಿಬಯೋಟಿಕ್ಸ್. ಕೋಲ್ಡ್ ಬಂದಿದೆ, ಮಕ್ಕಳಿಗೆ ಕರ್ಕೊಂಡು ಹೋಗೋದು, ಪಿಡಿಯಾಟ್ರಿಷಿಯನ್ ಹತ್ರ ಆಂಟಿಬಯೋಟಿಕ್ ಕೊಡೋದು. ಓವರ್ ಎಕ್ಸೆಸ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಆಲ್ಸೋ ಕಾಸಿಂಗ್ ದ ಗಟ್ ಹೆಲ್ತ್ ಇಶ್ಯೂಸ್. ಸೊ ಸಿಂಪ್ಟಮ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಸಿಂಪ್ಟಮ್ಸ್ ನಲ್ಲಿ ನಾನು ಹೋಗಲ್ಲ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಫುಡ್ ಟು ಸಪೋರ್ಟ್ ಅವರ್ ಗುಡ್ ಗಟ್ಸ್. ನಮ್ ಗಟ್ ಚೆನ್ನಾಗಿರ್ಬೇಕಂದ್ರೆ ಏನೇ ನಾವು ಜಾಸ್ತಿ ತಿನ್ಬೇಕಂದ್ರೆ, ಒಂದು ಹಸಿ ತರಕಾರಿಗಳು, ಹಣ್ಣುಗಳು ತಗೋಬೇಕು. ಎರಡನೇದು ಹೋಲ್ ಗ್ರೇನ್ಸ್ ಅಂದ್ರೆ ಪಾಲಿಶ್ ತಿನ್ಬಾರ್ದು. ಅನ್ಪಾಲಿಶ್ ರಾ ಅಕ್ಕಿ ಇರ್ಲಿ, ಗೋಧಿ ಇರ್ಲಿ, ಬೆಳೆಗಳು ಜಾಸ್ತಿ ತಿನ್ಬೇಕು. ಫರ್ಮೆಂಟೆಡ್ ಫುಡ್ ತಿನ್ಬೇಕು. ಆಮೇಲೆ ಅಡಿಕ್ವೇಟ್ ಹೈಡ್ರೇಷನ್ ಅಂದ್ರೆ ನೀರ್ ಚೆನ್ನಾಗಿ ಕುಡಿಬೇಕು. ಓವರ್ ಆಲ್ ಗಟ್ ಚೆನ್ನಾಗಿರ್ಬೇಕಂದ್ರೆ ಎಕ್ಸಸೈಸಸ್, ಪ್ರಾಪರ್ ಸ್ಲೀಪ್, ಪ್ರಾಪರ್ ಡ್ರೈವ್, ಪ್ರಾಪರ್ ಹೈಡ್ರೇಷನ್, ಇಷ್ಟು ಮಾಡಿದ್ರೆ ಓವರ್ ಆಲ್ ನಿಮಗೆ ಗಟ್ಸ್ ಚೆನ್ನಾಗಿರುತ್ತೆ. ಗಟ್ಸ್ ಚೆನ್ನಾಗಿದ್ರೆ ಬಾಡಿ ಮೆಟಾಬಾಲಿಸಮ್ ಚೆನ್ನಾಗಿರುತ್ತೆ. ಹಾರ್ಮೋನ್ ಚೆನ್ನಾಗಿರುತ್ತೆ. ಹಾರ್ಮೋನ್ ಚೆನ್ನಾಗಿದ್ರೆ ಓವರ್ ಆಲ್ ಬಾಡಿನಲ್ಲಿ ಫಂಕ್ಷನ್ ಚೆನ್ನಾಗಿರುತ್ತೆ. ಅದು ಸೆಕ್ಸುವಲ್ ಫಂಕ್ಷನ್ ಇರ್ಬೋದು, ಅದ್ರ ಅದರ್ ಫಂಕ್ಷನ್ಸ್ ಇರ್ಬೋದು. ಸೊ ಲಾಸ್ಟ್ ಮೆಸೇಜ್ ಏನ್ ಹೇಳ್ತೀನಿ ನಾನು ಅಂದ್ರೆ ಇದು ಗಟ್ ಬಗ್ಗೆ, ಓವರ್ ಆಲ್ ಗಟ್ ಮೈಕ್ರೋಬ್ಸ್ ಇಲ್ಯುಸ್ಟ್ರೇಷನ್, ಡೈಜೆಸ್ಟಿವ್ ಟ್ರ್ಯಾಕ್. ನಮ್ ಡೈಜೆಸ್ಟಿವ್ ಟ್ರ್ಯಾಕ್ ಚೆನ್ನಾಗಿರ್ಬೇಕಂದ್ರೆ ಆಯುರ್ವೇದನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಅದು ವಮನ ಇರಬಹುದು, ಅದು ವಿರೇಚನ ಇರಬಹುದು, ಅಥವಾ ಬಸ್ತಿ ಇರಬಹುದು. ಅವ್ರಿಗೆ ತುಂಬಾ ಹಳೆ ಪ್ರಾಚೀನ ಕಾಲದಿಂದಾನೇ ಗೊತ್ತಿದೆ ಬಾಡಿನಲ್ಲಿ ಕಾಯಿಲೆನೇ ಏನಾಗ್ತಾ ಇದೆ, ಈ ಗಟ್ಸ್ ದಿಂದ ಬರ್ತಾ ಇದೆ, ಈ ಇಷ್ಟು ಪೋರ್ಷನ್ ದಿಂದ ಬರುತ್ತೆ. ಬಾಡಿನಲ್ಲಿ 5 ವಾಯು ಬಗ್ಗೆ ಹೇಳುವಾಗ ಅಪಾನ ವಾಯು ಬಗ್ಗೆನೇ ಹೇಳಿದ್ದಾರೆ. ಅಪಾನ ವಾಯುನೇ ನಮ್ ಡೈಜೆಷನು, ಪಾಸಕ್ ಪಿತ್ತ ನಮ್ ಡೈಜೆಷನು. ಸೊ ಈ ಪೋರ್ಷನ್ ನಾವು ಚೆನ್ನಾಗಿ ನೋಡ್ಕೋಬೇಕು. ಕಫನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ವಮನ ಮಾಡಬೇಕು. ಪಿತ್ತನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ವಿರೇಚನ ಮಾಡಬೇಕು. ವಾತನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಬಸ್ತಿ ಮಾಡಬೇಕು. ವಾತ ಬ್ಯಾಲೆನ್ಸ್ ಮಾಡಬೇಕು. ವಾತ ಪ್ರಕೋಪ ಯಾವಾಗ ಆಗುತ್ತೆ, ವರ್ಷ ಋತುನಲ್ಲಿ. ಪಿತ್ತ ಯಾವಾಗ ಬ್ಯಾಲೆನ್ಸ್ ಮಾಡಬೇಕು, ಶರದ್ ಋತುನಲ್ಲಿ. ಕಫ ಯಾವಾಗ ಬ್ಯಾಲೆನ್ಸ್ ಮಾಡಬೇಕು, ವಸಂತ ಋತುನಲ್ಲಿ. ಸೊ ಅವಾಗ ನೀವು ಕಾರ್ ಹೇಗೆ ಸರ್ವಿಸಿಂಗ್ ಮಾಡ್ತೀರಾ, ಕಾರ್ ಫಿಲ್ಟರ್ ಚೇಂಜ್ ಮಾಡ್ತೀರಾ, ಕಾರ್ ನಲ್ಲಿ ಏನಾದ್ರೂ ಡೀಸೆಲ್ ಫಿಲ್ಟರ್ ಬರುತ್ತೆ, ಪದೇ ಅದು ಬ್ಲಾಕೇಜ್ ಆಗುತ್ತೆ, ಅದನ್ನ ತೆಗಿತೀರಲ್ಲ, ಇದು ಇಂಟೆಸ್ಟೈನ್ ಅನ್ನು ನೀವು ಅಷ್ಟೇ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಬೇಕು. ಮೊನ್ನೆ ಯಾವುದೋ ಒಂದು ಸೆಮಿನಾರ್ ನಲ್ಲಿ ನಾನು ಒಂದು ಸೀನಿಯರ್ ಮೋಸ್ಟ್ ಆಂಕೋ ಸರ್ಜನ್ ಜೊತೆಗೆ ಮಾತಾಡ್ತಾ ಇದ್ದೆ. ಸೊ ಟು ಮೀ ವೆರಿ ಸರ್ಪ್ರೈಸ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹಳೆ ಪ್ರಾಕ್ಟೀಸಸ್ ಏನಿತ್ತು, ಅದು ಬಸ್ತಿ ಇರಬಹುದು, ವಿರೇಚನ ಇರಬಹುದು, ಅಥವಾ ನೇತಿ ಕರ್ಮ ಏನ್ ಯೋಗನಲ್ಲಿ ಮಾಡ್ತಾರ, ದಟ್ ಈಸ್ ವೆರಿ ಗುಡ್. ವೈ? ಬಿಕಾಸ್ ಏನೋ ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲೈ ಆಗ್ಬೇಕಂದ್ರೆ ಇಟ್ ಈಸ್ ಆಲ್ ಹ್ಯಾಪನಿಂಗ್ ಇನ್ ಏನಿದೆ ಇಂಟೆಸ್ಟೈನ್ ಅಥವಾ ಗಟ್ಸ್. ರಿಪೀಟೆಡ್ಲಿ ನಾವು ನಮ್ ಗಟ್ಸ್ ನ ಕ್ಲೀನ್ ಇಟ್ವಿ, ರಿಪೀಟೆಡ್ಲಿ ನಾವು ಗಟ್ಸ್ ಬಗ್ಗೆ ಚೆನ್ನಾಗಿ ನೋಡ್ಬಿಟ್ವಿ ಅಂದ್ರೆ ಅಲ್ಲಿ ಒಳಗಡೆ ಇಂಟರ್ನಲ್ಲಿ ಸ್ಲಪ್ ಕೂತ್ಕೊಳ್ಳಲ್ಲ ಅಂದ್ರೆ ಇವೆಲ್ಲ ಕಾರ್ಸಿಜೆನಿಕ್ ಟಿಶ್ಯೂಸ್ ಬಾಡಿನಲ್ಲಿ ಉತ್ಪತ್ತಿ ಆಗಲ್ಲ. ಸೊ ಇವತ್ತದಿಂದಾನೇ ಒಂದು ನಿರ್ಧಾರ ಮಾಡಿ, ಏನಪ್ಪ ನಾನು ಏನ್ ತಿಂತಾ ಇದ್ದೀನಿ ಅದು ನಾನು ಸರಿನಾ? ಪೆಟ್ರೋಲ್ ವೆಹಿಕಲ್ ನಲ್ಲಿ ಡೀಸೆಲ್ ಹಾಕ್ತೀರಾ? ಹಾಕಲ್ಲ. ಯಾಕಂದ್ರೆ ಈ ಡೀಸೆಲ್ ಹಾಕಿದ್ರೆ ಇಂಜಿನ್ ಹೋಗ್ಬಿಡೋದೆ. ಬಟ್ ಈ ಹೊಟ್ಟೆನಲ್ಲಿ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ನಾವು ವಿಚಾರೇ ಮಾಡಲ್ಲ. 10 ಲಕ್ಷದ ಕಾರ್ ಬಗ್ಗೆ ನಾವು ವಿಚಾರ ಮಾಡ್ತೀವಿ, ಬಟ್ ಇದು ಬಾಡಿ ಏನಿದಿಲ್ಲ ಇದು ವ್ಯಾಲ್ಯೂನೇ ಇಲ್ಲ. ಬರೀ ಒಂದ್ ಕಿಡ್ನಿ ಹೋದ್ರೆ 50 ಲಕ್ಷ ಹಾಕಿದ್ರು ಕಿಡ್ನಿ ಬರಲ್ಲ. ಸೊ ಇವತ್ತು ನಾನು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದನ್ನ ನಿರ್ಧಾರ ಮಾಡಿ, ನೆಕ್ಸ್ಟ್ 6 ಮಂತ್ ನೀವು ಗಟ್ಸ್ ಬಗ್ಗೆ ವಿಚಾರ ಮಾಡಿ, ಆಮೇಲೆ ನೆಕ್ಸ್ಟ್ 60 years ಯುವರ್ ಗಟ್ ವಿಲ್ ಪ್ರೊಟೆಕ್ಟ್ ಯು. ನಮಸ್ಕಾರ.